ಟಾಟಾ, ಆ್ಯಪಲ್, ಗೂಗಲ್ ಈ ಮೂರಲ್ಲೂ ಕಾಮನ್ ವಿಷಯ ಏನು? ನೀವು ಯೋಚನೆ ಮಾಡ್ತಿರ್ಬೋದು, ಈ ಮೂರಲ್ಲೂ ಕಾಮನ್ ವಿಷಯ ಏನು? ಈ ಮೂರು ಬೇರೆ ಬೇರೆ ಸೆಗ್ಮೆಂಟ್ಸ್ನ ಕಂಪ್ನೀಸ್ ಅಲ್ವಾ ಅಂತ. ಟಾಟಾದು ಬೇರೆ ಬೇರೆ ಸೆಗ್ಮೆಂಟ್ಸಲ್ಲಿ ಕಂಪ್ನೀಸ್ ಇದೆ. ಅಂದರೆ ಟಾಟಾ ಮೋಟರ್ಸ್, ಟಾಟಾ ಸ್ಟೀಲ್ಸ್, ಇನ್ನೂ ತುಂಬ. ಆದರೆ ಟಾಟಾ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋ ಒಂದು ವಿಷಯ ಅಂದರೆ ರಿಲಯಬಿಲಿಟಿ, ಭರವಸೆ. ಟಾಟಾದ ಹೆಸರು ಜೊತೆನೇ ಆ ಭರವಸೆ ಅನ್ನೋದು ಬರುತ್ತೆ. ಆ್ಯಪಲ್ಗೆ ತನ್ನದೇ ಆದ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. 4 ಜನರ ಮಧ್ಯದಲ್ಲಿ ನೀವು ಪಾಕೆಟಿಂದ ಆ್ಯಪಲ್ ಫೋನ್ ತೆಗಿತಿದ್ದೀರಾ ಅಂದರೆ ಮುಂದೆ ಇರೋರು ಹೇಳೋದು ಒಂದೇ, ಬಹಳ ದುಡ್ಡು ಬಂದಿರೋ ಆಗಿದೆ, ಶ್ರೀಮಂತ ಆಗಿದೆಯಾ ಅನಿಸುತ್ತೆ ಅಂತ. ಆ್ಯಪಲ್ ಬಗ್ಗೆ ಈ 2 ವಿಷಯ ಎಲ್ಲರಿಗೂ ಗೊತ್ತಿದೆ. ಆ್ಯಪಲ್ ಏನನ್ನೇ ಮಾಡಿದ್ರು, ಒಂದು ಅದು ಲಾರ್ಜ್ ಆ್ಯಂಡ್ ಪವರ್ಫುಲ್ ಆಗಿರುತ್ತೆ, ಇನ್ನೊಂದು ಅದ್ರ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಆ್ಯಪಲ್ನ ಬಗ್ಗೆ ಎಲ್ಲರ ಮೈಂಡಲ್ಲೂ ಬೇರೆ ಪರ್ಸೆಪ್ಷನ್ನೇ ಇದೆ. ಇನ್ನು ಗೂಗಲ್, ನಮ್ಮ ಕಾಲೇಜ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಆಫೀಸ್ ವರ್ಕ್, ನಾವು ನಮಗಿಂತ ಜಾಸ್ತಿ ನಂಬೋದು ಗೂಗಲ್ನ. ಇವಾಗ ಅರ್ಥ ಆಗಿರ್ಬೋದು ಈ ಮೂರನ್ನು ಕನೆಕ್ಟ್ ಮಾಡೋ ವಿಷಯ ಯಾವುದು ಅಂತ. ಅದೇ ರೆಪ್ಯುಟೇಷನ್. ನಿಮ್ಗೇನನ್ಸುತ್ತೆ, ಈ ಥರ ರೆಪ್ಯುಟೇಷನ್ನ ಇವರು 1-2 ದಿನದಲ್ಲಿ ಬಿಲ್ಡ್ ಮಾಡಿದ್ದಾರೆ ಅಂತನಾ? ಇಲ್ಲ, ಈ ಥರ ರೆಪ್ಯುಟೇಷನ್ ಇವರು ಬಿಲ್ಡ್ ಮಾಡೋಕ್ಕೆ ವರ್ಷಗಳೇ ತಗೊಂಡಿದ್ದಾರೆ. ಸೊ ರೆಪ್ಯುಟೇಷನ್ ನಮ್ಮ ಲೈಫಲ್ಲಿ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೇರೆ ಯಾರು ಬೇಡ, ನಿಮ್ಮ ಮನೆಯವ್ರ ಹತ್ರನೇ ಹೋಗಿ ನಂಗೆ ಇಷ್ಟು ದೊಡ್ಡ ದೊಡ್ಡ ಕನಸಿದೆ, ನಾನು ಆಡಿ ತೊಗೋಬೇಕು, ಮರ್ಸಿಡಿ ತೊಗೋಬೇಕು, BMW ತೊಗೋಬೇಕು ಅಂದರೆ ಅವ್ರ ಆನ್ಸರ್ ಏನಾಗಿರುತ್ತೆ? ಅಟ್ ದಿ ಲಾಸ್ಟ್ ಈ ಮಾತು ಕೂಡ ರೆಪ್ಯುಟೇಷನ್ ಮೇಲೇ ಬರುತ್ತೆ. ನೀವು ಬರೀ ಬಾಯಲ್ಲಿ ಹೇಳ್ತಾ ಇದ್ದೀರಾ, ಏನು ಮಾಡಿ ತೋರಿಸ್ತಿಲ್ಲ ಅಂದರೆ ಮುಂದೆ ಇರೋರು ಕೂಡ ನಿಮ್ಮನ್ನ ನಂಬಲ್ಲ. ಸೊ ಅದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ನಿಮ್ಮ ಗೋಲ್ಸ್ ಏನು ಅಂತ ಹೇಳ್ಬೇಡಿ, ಅವ್ರಿಗೆ ರಿಸಲ್ಟ್ ತೋರಿಸಿ. ರಿಸಲ್ಟ್ ತೋರಿಸೋದ್ರಿಂದ ಅವ್ರಿಗೆ ಪ್ರೂವ್ ಆಗುತ್ತೆ ಇವರಲ್ಲಿ ಏನಾದರೂ ಮಾಡೋ ಪೊಟೆನ್ಷಿಯಲ್ ಇದೆ ಅಂತ. ಅವಾಗ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ರೆಪ್ಯುಟೇಷನ್ನ ಬಿಲ್ಡ್ ಮಾಡೋಕ್ಕೆ ಫೌಂಡಿಂಗ್ ಇಯರ್ ಅಂದರೆ 18 to 24. ಇದು ನಿಮ್ಮ ಲೈಫಿನ ಪ್ರೈಮ್ ಇಯರ್ಸ್ ಅಂತಲೇ ಹೇಳ್ಬೋದು. ಈ ಟೈಮಲ್ಲಿ ನೀವು ಯಾವ ಥರ ವಿಷಯನ ಕಲಿತೀರಾ, ಯಾವ ಥರ ವಿಷಯನ ಕನ್ಸ್ಯೂಮ್ ಮಾಡ್ತೀರಾ, ಅದೇ ಥರ ಆಗ್ತೀರಾ. ಸೊ ನೀವು 13 to 17 ಇಯರ್ಸ್ ಆಗಿರುವಾಗ ನಿಮಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೇ ಯಾವ ಐಡಿಯಾನೂ ಇರಲ್ಲ. ನಿಮ್ಮ ಫ್ಯಾಮಿಲಿ ನಿಮ್ಮ ಎಲ್ಲ ನೀಡ್ಸ್ನೂ ಫುಲ್ಫಿಲ್ ಮಾಡ್ತಿರುತ್ತೆ. ಆ ಟೈಮಲ್ಲಿ ಮಜಾ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡ್ತೀನಿ ಅಂದರೆ ಓಕೆ. ಆದರೆ ನೀವು ಯಾವಾಗ 18 ಇಯರ್ಸ್ ಆಗ್ತೀರಾ ಅವಾಗ ಎಲ್ಲರಲ್ಲೂ ಒಂದು ಮೈಂಡ್ ಸೆಟ್ ಶಿಫ್ಟ್ನ ನೆಸೆಸಿಟಿ ಇರುತ್ತೆ. ಅವಾಗ ನೀವೇ ಅರ್ಥ ಮಾಡ್ಕೋಬೇಕಾಗಿರುತ್ತೆ, ಮಜಾ ಮಾಡೋ, ಟೈಮ್ ವೇಸ್ಟ್ ಮಾಡೋ ಟೈಮ್ ಮುಗ್ದೋಗಿದೆ, ಇವಾಗ ಲೈಫ್ ಬಗ್ಗೆ, ಗೋಲ್ ಬಗ್ಗೆ ಸೀರಿಯಸ್ ಆಗೋ ಟೈಮ್ ಬಂದಿದೆ ಅಂತ. ಸೊ ನಿಮ್ಮ ಲೈಫಲ್ಲಿ ರೆಪ್ಯುಟೇಷನ್ ಹೇಗೆ ಬಿಲ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ರೆಪ್ಯುಟೇಷನ್ನ ಇನ್ನಷ್ಟು ಇಂಪಾರ್ಟೆನ್ಸ್ನ ಹೇಳ್ಬಿಡ್ತೀನಿ. ರೆಪ್ಯುಟೇಷನ್ ಜೊತೆಗೆ ನಿಮಗೆ ಇನ್ನೊಂದು ವಿಷಯನೂ ಸಿಗುತ್ತೆ, ದಟ್ ಈಸ್ ಪವರ್. ನಿಮ್ಮ ರೆಪ್ಯುಟೇಷನ್ ಯಾವಾಗ ಚೆನ್ನಾಗಿರುತ್ತೆ ನಿಮ್ಗೆ ಅವಾಗ ಪವರ್ ಕೂಡ ಇರುತ್ತೆ. ಇನ್ನೊಂದು, ಒಂದು ಸಲ ನೀವು ರೆಪ್ಯುಟೇಷನ್ ಕಳ್ಕೊಂಡ್ರಿ ಅಂದರೆ ಏನೇ ಮಾಡಿದ್ರೂ ಮತ್ತೆ ಪಡ್ಕೊಳಕ್ಕಾಗಲ್ಲ. ಟ್ರೈ ಮಾಡಿದ್ರೆ ಒಂದು ಲೆವೆಲ್ವರೆಗೂ ಬರ್ಬೋದು, ಆದರೆ ಫಸ್ಟ್ ಇದಕ್ಕೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ರೆಪ್ಯುಟೇಷನ್ ಇಂಪಾರ್ಟೆನ್ಸ್ ಅರ್ಥ ಆಗಿದೆ ಅನ್ಕೊತೀನಿ. ಈಗ ರೆಪ್ಯುಟೇಷನ್ ಹೇಗೆ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಪಾಯಿಂಟ್ ನಂಬರ್ 1, ಸ್ಪೀಕ್ ವಾಟ್ ಯು ಫೀಲ್. ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗದೆ ನಿಮ್ಗೇನು ಸರಿ ಅನಿಸುತ್ತೋ ಅದನ್ನೇ ಮಾತಾಡಿ. ಪಾಯಿಂಟ್ ನಂಬರ್ 2, ಎಮ್ಯುಲೇಟ್ ಯುವರ್ ಐಡಿಯಲ್. ನೀವು ಮನಸ್ಸಿಂದ ಯಾರನ್ನಾದರೂ ಅಡ್ಮೈರ್ ಮಾಡ್ತಿದ್ದೀರಾ ಅಂದರೆ ಅವ್ರನ್ನ ಎಮ್ಯುಲೇಟ್ ಮಾಡಿ. ಎಮ್ಯುಲೇಟ್ ಮಾಡೋದು ಅಂದರೆ ಅವರಲ್ಲಿರೋ ಒಳ್ಳೆ ಗುಣಗಳನ್ನ ಕಲಿಯೋದು. ಫಾರ್ ಎಕ್ಸಾಂಪಲ್, ಪರ್ಸ್ನಲ್ ಆಗಿ ನನಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ, ಜಸ್ಟ್ ಬಿಕಾಸ್ ಆಫ್ ಹಿಸ್ ಲೀಡರ್ಶಿಪ್ ಆ್ಯಂಡ್ ಡಿಸಿಪ್ಲಿನ್. ನಾನು ಯಾವಾಗಲೂ ಟ್ರೈ ಮಾಡ್ತೀನಿ ಅವರ ಇಂಟರ್ವ್ಯೂಸ್, ಅವರ ಮಾತನ್ನ ಕೇಳ್ತಾ ಅದನ್ನು ಕಲಿಯೋದಕ್ಕೆ. ದಿಸ್ ಇಸ್ ಹೌ ಯು ಎಮ್ಯುಲೇಟ್ ಸಮ್ವನ್. ಫಾರ್ ಶೋರ್ ನೀವು ಯಾರನ್ನ ಐಡಿಯಲ್ ಅಂದ್ಕೊಂಡಿದ್ದೀರೋ ಅವರ ರೆಪ್ಯುಟೇಷನ್ ಹೈ ಇರುತ್ತೆ. ಅವರಲ್ಲಿರೋ ಆ ವಿಷಯನ ಕಲಿಯೋಕ್ಕೆ ಟ್ರೈ ಮಾಡಿ, ಯಾವ ವಿಷಯದಿಂದ ಅವರು ಅಷ್ಟು ರೆಪ್ಯುಟೇಷನ್ ಇಟ್ಕೊಂಡಿದ್ದಾರೆ ಅಂತ. ಪಾಯಿಂಟ್ ನಂಬರ್ 3, ಡೋಂಟ್ ಸ್ಪೀಕ್ ಬಿಹೈಂಡ್ ಎನಿವನ್. ಯಾರಿಗಾದ್ರೂ ಏನಾದರೂ ಹೇಳೋದಿದ್ರೆ ಅವ್ರ ಮುಂದೆ ಹೇಳಿ, ಇಲ್ಲಾಂದರೆ ಅವ್ರಿಗೆ ಹೇಳೋಕ್ಕೆ ಹೋಗಬೇಡಿ. ಪಾಯಿಂಟ್ ನಂಬರ್ 4, ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ನಿಮ್ಮ ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡೋದನ್ನ ಕಲೀರಿ. ಪಾಯಿಂಟ್ ನಂಬರ್ 5, ಯಾರಿಗಾದ್ರೂ ಏನಾದರೂ ಹೆಲ್ಪ್ ಮಾಡಬೇಕು ಅಥವಾ ಅಡ್ವೈಸ್ ಮಾಡಬೇಕು ಅಂದರೆ 2 ಸಲ ಯೋಚನೆ ಮಾಡಬೇಡಿ. ನಿಮ್ಮ ಕೈಲಿ ಅದಾಗುತ್ತೆ ಅಂದರೆ ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ. ಆಲ್ವೇಸ್ ಟ್ರೈ ಟು ಹೆಲ್ಪ್ ಪೀಪಲ್ಸ್. ಪಾಯಿಂಟ್ ನಂಬರ್ 6, ಇಂಟಿಗ್ರಿಟಿ. ನೀವು ಎಲ್ಲರ ಮುಂದೆ ಹೇಗಿರ್ತೀರಾ ಅನ್ನೋದಕ್ಕಿಂತ ನೀವು ಒಬ್ಬರೇ ಇದ್ದಾಗ ಹೇಗಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನಿಮ್ಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ, ನೀವೀಗ ಏನು ಮಾಡ್ತಿದ್ದೀರಾ, ಅದರಿಂದ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ ಅಂತ. ಆನ್ಸರ್ ಇಲ್ಲ ಅಂತಂದರೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋ ನೆಸೆಸಿಟಿ ಇದೆ ಅಂತ ಅರ್ಥ. ನಿಮ್ಮನ್ನು ನೀವು ರೀಬಿಲ್ಡ್ ಮಾಡ್ಕೊಳ್ಳೋ ನೆಸೆಸಿಟಿ ಇದೆ. ಸೊ ಸ್ವಲ್ಪ ದಿನ ಯಾರ ಜೊತೆನೂ ಮಾತಾಡದೆ ನಿಮಗೆ ಅಂತಲೇ ಸ್ವಲ್ಪ ಟೈಮ್ ಕೊಟ್ಟು ಯೋಚನೆ ಮಾಡಿ, ಕೂತ್ಕೊಂಡು ಪ್ಲ್ಯಾನ್ ಮಾಡಿ, ನಾನು ಯಾವ ಥರ ವ್ಯಕ್ತಿ ಆಗಬೇಕು ಅಂತ ಇದ್ದೀನಿ, ಇವಾಗ ಏನೆಲ್ಲ ಮಿಸ್ಟೇಕ್ ಮಾಡ್ತಿದ್ದೀನಿ, ಯಾವೆಲ್ಲ ಮಿಸ್ಟೇಕ್ಸ್ನ ಸರಿ ಮಾಡ್ಕೋಬೇಕು ಅಂತ. ಈ ಪ್ರಶ್ನೆನ ಖಂಡಿತ ನೀವೆಲ್ಲರೂ ಕೇಳ್ಕೊಳ್ಳಿ. ನೆಕ್ಸ್ಟ್ 5 ಇಯರ್ಸಲ್ಲಿ ನಾನು ಯಾವ ಥರ ವ್ಯಕ್ತಿ ಆಗಬೇಕು ಅಂತ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ವ್ಯಾಲ್ಯುಬಲ್ ಕಂಟೆಂಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್. ಲರ್ನಿಂಗ್ ನೆವರ್ ಸ್ಟಾಪ್ಸ್.